ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ನಿಮ್ಮೆಲ್ಲರಿಗೂ ಮಾಲಾ ಮನೆ ಅಂಗಳಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಈ ಚಳಿಗಾಲ ಸ್ಟಾರ್ಟ್ ಆಯ್ತಲ್ವಾ, ಈ ಚಳಿಗಾಲಕ್ಕೆ ಒಂದು ಒಳ್ಳೆಯ ಹೆಲ್ದಿ ಮತ್ತೆ ಟೇಸ್ಟಿ ಆಗಿರುವಂತ ಗರಿ ಗರಿ ಆಗಿರುವಂತಹ ಒಂದ್ ಒಳ್ಳೆ ಪಕೋಡ ಹೇಳ್ಕೊಡ್ತೀನಿ. ಅದು ನೀವೆಲ್ಲ ಮಾಡಿದಿರೋಲ್ಲೋ ಗೊತ್ತಿಲ್ಲ ನನ್ಗೆ, ಬಟ್ ನಾನು ಹೊಸದಾಗಿ ಕಲ್ತ್ಕೊಂಡೆ ಮತ್ತೆ ತುಂಬಾ ಟೇಸ್ಟ್ ಆಗಿತ್ತು ಅದು. ಸೊ ಅದಕ್ಕೆ ನಿಮ್ಗೆ ಅದನ್ನ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಬನ್ನಿ ಇವತ್ತು ಅದೇನು ಅಂತ ನೋಡೋಣ. ಇವತ್ತು ನಾನ್ ನಿಮ್ಗೆ ತೋರಿಸ್ತಾ ಇರೋದು ಕಾರ್ನ್ ಪಾಲಕ್ ಪಕೋಡ. ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆಯಲ್ಲ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಈಗ ನಮ್ಗೆ ಕಾರ್ನ್ ಪಾಲಕ್ ಪಕೋಡಗೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ. ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ 1 ಬೌಲ್, ಒಂದು ಅರ್ಧ ಕಟ್ಟು ಪಾಲಕ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಹೆಚ್ಚಿಟ್ಟಿದ್ದೀನಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಕೂಡ ಹೆಚ್ಚಿಟ್ಟಿದ್ದೀನಿ, ಒಂದ್ 3 ಹಸಿಮೆಣಸಿನಕಾಯಿ ತೊಳೆದು ಇಟ್ಕೊಂಡಿದ್ದೀನಿ, ಸಣ್ಣ 2 ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ದೊಡ್ಡದಾದ್ರೆ 1 ಈರುಳ್ಳಿ ಸಾಕು, ಮತ್ತೆ ಒಂದ್ ಮೂರ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಒಂದೂವರೆ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಮತ್ತೆ ಇಲ್ಲಿ ಒಳಗಡೆ ಹಾಕೋದು ಮಸಾಲೆ ರೀತಿ ನಾನು ಎಳ್ಳು 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಒಂದ್ ಅರ್ಧ ಚಮಚ ಧನಿಯಾ ಕಾಳು, ಮತ್ತೆ 1/4 ಟೀ ಸ್ಪೂನು ಓಂ ಕಾಳು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮತ್ತೆ ಇದಕ್ಕೆ ಎಷ್ಟು ಬೇಕಷ್ಟು ಖಾರಕ್ಕೆ ಬೇಕಾಗುತ್ತೆ ಒಂದೊಂದು ಸ್ಪೂನ್ ಅಷ್ಟು ನಾವು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ, ಗರಂ ಮಸಾಲೆ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಲಾಸ್ಟ್ಗೆ ಗ್ರೀನ್ ಚಟ್ನಿ ಮಾಡಿಟ್ಟಿದ್ದೀನಿ. ಗ್ರೀನ್ ಚಟ್ನಿ ಇದು ನಾವು ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಒಂದ್ ಸ್ವಲ್ಪ ಜೀರಿಗೆ ಪೌಡರು, ಮತ್ತೆ ಇದು ಕಾಲ ನಮಕ್ ಅಂತಲ್ಲ ಅದು ಒಂದ್ ಸ್ವಲ್ಪ, ಆಮೇಲೆ ಒಂದ್ ಚಿಟಿಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಬೆಲ್ಲ ಎಲ್ಲ ಹಾಕಿ ಮಾಡಿದ್ದೀನಿ. ಅದರಿಂದ ಏನಾಗುತ್ತೆ, ಇದಕ್ಕೆ ಉಪ್ಪು, ಹುಳಿ, ಖಾರ, ಟೇಸ್ಟ್ ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಇದನ್ನ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದೊಂಥರ ನಿಮ್ಗೆ ಇದ್ರ ಚಟ್ನಿ ತರ, ಆಲ್ ಟೈಮ್ ಚಟ್ನಿ ತರ ಇದು ಗ್ರೀನ್ ಚಟ್ನಿ ಇದು ಮಾಡಿದ್ದೀನಿ. ಬನ್ನಿ ಈಗ ನಾವು ನೋಡೋಣ ಹೇಗ್ ಮಾಡೋದು. ನಾನು ಮೊದಲಿಗೆ ಈಗ ಕಾರ್ನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಹೆಚ್ಚು ಕಮ್ಮಿ ಸಣ್ಣದಾಗಿ ಕರಿಯಾಗೋ ತರ ಮಾಡ್ಕೋತೀನಿ. ಅಂದ್ರೆ ತುಂಬಾ ಇದು ಬೇಡ, ಕರಿನೂ ಬೇಡ. ನೋಡಿ, ಮಿಕ್ಸಿಂಗ್ ಬೌಲ್ ತಗೊಂಡು ನಾನು ಅದಕ್ಕೆ ಈ ತರ ಎಲ್ಲ ಕಾರ್ನ್ ಒಂದ್ ಸ್ವಲ್ಪ ಇದು ಮಾಡಿರೋದು ಮತ್ತೆ ಸ್ವಲ್ಪ ಕರಿ ಇರೋದನ್ನ ಹಾಕೋತೀನಿ. ಇದಕ್ಕೆ ನಾವು ಪಾಲಕ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಚ್ಚಿರೋ ಪಾಲಕ್ಕು, ಇದು ಒಂದು ತುಂಬಾ ಹೆಲ್ದಿ ಮತ್ತೆ ಟೇಸ್ಟಿ ರೆಸಿಪಿ ಕೂಡ. ಹೆಲ್ದಿ ಯಾಕಂದ್ರೆ ಕಾರ್ನ್ ಅಲ್ಲಿ ಕೂಡ ನಮ್ಗೆ ಒಳ್ಳೊಳ್ಳೆ ಪೌಷ್ಟಿಕಾಂಶಗಳಿದೆ, ಪಾಲಕಲ್ಲಿ ಕೂಡ. ಮತ್ತೆ ನಾನೀಗ ಕೊತ್ತಂಬರಿ, ಕರಿಬೇವು, ಹೆಚ್ಚಿಟ್ಟಿರೋ ಈರುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ನಾವು ಈ ಎಲ್ಲ ಮಸಾಲೆ ಕೂಡ ನಾವು ಇದ್ರೊಳಗೆ ಹಾಕೊಳ್ಳೋಣ. ಎಲ್ಲ ಮಸಾಲೆ ಹಾಕೋತೀವಿ. ಅಷ್ಟರಲ್ಲಿ ಈ ಕಡೆ ನಾವು ಬಾಣಲಿ ಇಟ್ಟು ನಾವು ಒಲೆ ಹಾಕಿಸಿ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ ಅದು ಹೋಗಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮತ್ತೆ 2ರಿಂದ 3 ಸ್ಪೂನು ಆಗುವಷ್ಟು ಕಡಲೆ ಹಿಟ್ಟು, ಒಂದರಿಂದ 1 ಸ್ಪೂನ್ ಅಕ್ಕಿ ಇಷ್ಟನ್ನು ಹಾಕೊಂಡು ನಾವಿದಕ್ಕೆ ನೀರು ಹಾಕಬಾರ್ದು. ನಾವು ಹಾಗೇನೆ ಜಸ್ಟ್ ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲಾನು ಕ್ಲೀನ್ ಆಗಿ ಕಲಿಸ್ಕೊಳ್ಳೋಣ. ಕಲಿಸಿ ಒಂದು 5 ನಿಮಿಷ ಇಡೋಣ. ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ. ಈಗ ಎಣ್ಣೆ ಕಾರಿದೆ, ನಾವು ಇದನ್ನ ಒಂದ್ ಸ್ವಲ್ಪ ಪಕೋಡ ತರ ಇಟ್ಕೊಳ್ಳೋಣ. ಒಂದೊಂದಾಗಿ ಹಾಕೊಳ್ಳೋಣ.
ಈಗ ಚಳಿಗಾಲ ಬಂತು, ಇನ್ನೇನು ಈಗ ಸಂಜೆ ಹೊತ್ತಲ್ಲಿ ಈ ಚಳಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಬಾಯಿ ಕೇಳುತ್ತೆ. ಸೊ ಅದಕ್ಕೆ ಇದು ಒಂದು ಹೊಸ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ, ಖಂಡಿತ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಈಗ ಒಂದ್ ಕಡೆ ಬೇಯ್ತಾ ಇದೆ ಚೆನ್ನಾಗಿ. ಇನ್ನೊಂದ್ ಸ್ವಲ್ಪ ಬೇಯಲಿ. ಇನ್ನೊಂದ್ ಸ್ವಲ್ಪ ಬೆಂದ ಮೇಲೆ ನಾವು ಅದನ್ನ ತಿರುವು ಹಾಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯ್ದು ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯ್ದು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಯಾರು ಆಕ್ಚುಲಿ ಅಂದ್ರೆ ಎಣ್ಣೆಲಿ ಕರಿಯೋದು ಇಷ್ಟ ಪಡಲ್ವೋ, ಎಣ್ಣೆಲಿ ಕರ್ದಿದ್ ಬೇಡ, ತುಂಬಾ ಆಯಿಲಿ ಅನ್ಸುತ್ತೆ ಅನ್ನೋದು, ಬೇಕಾದ್ರೆ ನೀವು ಇದನ್ನ ಇಟ್ಕೊಂಡು, ಪ್ಯಾನ್ ಇಟ್ಕೊಂಡು ತವಾ ಶಾಲೋ ಫ್ರೈ ತರನು ಕೂಡ ಮಾಡ್ಕೋಬಹುದು. ಟಿಕ್ಕಿ ತರ ಮಾಡ್ಕೊಂಡು ಶಾಲೋ ಫ್ರೈ ತರ ಕೂಡ ಮಾಡ್ಕೊಂಡು ತಿನ್ಬಹುದು. ಚೆನ್ನಾಗಿರುತ್ತೆ, ಬಹಳ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನಾವು ಒಂದ್ಸತಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮ್ಗೆಲ್ಲಾನು ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾಡಿದ್ದೀನಿ. ಬನ್ನಿ, ಈಗ ಗೋಲ್ಡನ್ ಬ್ರೌನ್ ಆಗಿದೆ ಎರಡು ಕಡೆಗೂ. ಸೊ ಈಗ ನಾವು ಅದನ್ನ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಣ. ಚೆನ್ನಾಗಿ ಎಣ್ಣೆ ಸೋರಿಸಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ನೋಡಿದ್ರ, ಕ್ರಿಸ್ಪಿ ಟೇಸ್ಟಿ ಕಾರ್ನ್ ಪಾಲಕ್ ಪಕೋಡ ರೆಡಿ ಆಗಿದೆ. ಈಗ ಇದನ್ನ ಗ್ರೀನ್ ಚಟ್ನಿ ಜೊತೆ ತಿನ್ನೋಣ. ಓಕೆ.